ಹಳೆ ಐಟಮ್ ಸಿಗುತ್ತೆ ಸಂಡೆ ಬಜಾರ್ಗೆ ಬಂದ್ರೆ. ಹಳೆ ಐಟಮ್ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಿಮ್ಗೆ ವೀಲ್ಗಳು ಆತರ ಏನಾದ್ರು ಬೇಕಂದ್ರೆ ಇಲ್ಲಿ ಸಿಗುತ್ತೆ. ಬನ್ನಿ 300 ರೂಪಾಯಿಗೆ ನಿಮ್ಗೆ ಯಾವ್ದು ಬೇಕಾದ್ರೂ ಸಿಗುತ್ತೆ. ಬನ್ನಿ ಸಂಡೆ ಮಾತ್ರ ಬನ್ನಿ 300 ರೂಪಾಯಿ. ಹಿಂಗೆ 300 ರೂಪಾಯಿ ನೋಡಿ 300 ರೂಪಾಯಿ ನಿಮ್ ಇಷ್ಟ ಬಂದು ತಗೋಬಹುದು. ಇಲ್ಲಿ ಇದ್ರಲ್ಲಿ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಬೋದಾ? ಮಾಡ್ಬಾರ್ದು ಸರ್. ಲೈಟ್ ಮಾರ್ಕೆಟ್. ಓಕೆ ಸರ್, ಥ್ಯಾಂಕ್ ಯು. ನೋಡ್ರಿ ಇದು ಬಹಳ ಕಮ್ಮಿ ರೇಟ್ ಸಿಗ್ತೈತ್ರಿ. ಜಿಮ್ ಯಾಕ್ರಿ ಹೋಗೋದು? 2 ತಗೊಂಡ್ ಹೋಗ್ಬಿಡ್ತೇನ್ರಿ. ಜಿಮ್ ಹೋಗಿ ಟೈಮ್ ಸಿಗ್ತಾ ಇಲ್ಲ ನೋಡಿ. ಇಲ್ಲ ಪ್ರೈಸ್ ಶಿಪ್ಪಿಂಗ್ ಮಾಡ್ಬೋದು. ಎಲ್ಲ ಯಾವ್ದನ್ನ ತಗೊಳ್ಳಿ 100 ರೂಪಾಯಿ. ಆಯ್ತು ಸರ್. तो अभी तुमने अच्छा दुकान बंद लगा ब्रो. आपका दुकान में वैसे ऐसे ಹಲೋ ಗಾಯ್ಸ್, ನೋಡಿ ಈಗ ಇದಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಮರ್ತೋಯ್ತು ಹೇಳ್ರಿ. ಸಂಡೆ ಬಜಾರ್. ಹಲೋ ಗಾಯ್ಸ್, ಇವತ್ತು ನಾವು ಸಂಡೆ ಬಜಾರಿಗೆ ಹೋಗ್ತಿದ್ದೀವಿ ಕಾರಲ್ಲಿ. ಯಾವ ಲೆವೆಲಿಗೆ ಟ್ರಾಫಿಕ್ ಇದೆ ಅಂದರೆ ನಾನು ಕಾರ್ ಓಡ್ಸೋಕ್ಕಾಗ್ದಲ್ಲ, ಇವ್ರಿಗೆ ಕೊಟ್ಬಿಟ್ಟೆ. ನನಗೆ ಹಿಂಸೆ ಆಗ್ಬಿಡ್ತು. ಈ ಲೆವೆಲಿಗೆಲ್ಲ ಹೋಗಿರಲಿಲ್ಲ ನಾನು ಯಾವತ್ತು. ಅಂದರೆ ಓಡಿಸಿದ್ದೀನಿ, ತುಂಬ ಕಷ್ಟ ಆಯಿತು. ಅಭ್ಯಾಸ ಇದ್ದರೆ ಪರವಾಗಿಲ್ಲ. ಕೂಡ ಈ ಲೆವೆಲಿನ ಒಂದು ಕ್ರೌಡ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಂಡೇ ಆದ್ರೂ ಕೂಡ ಜಾಸ್ತಿ ಕ್ರೌಡ್ ಇದೆ, ಜಾಸ್ತಿ ಟ್ರಾಫಿಕ್ ಇದೆ ಇವತ್ತು. ನೋಡೋಣ, ಅದಕ್ಕೆ ಸ್ವಸ್ತಿಕ್ ನನಗೆ ಕೊಟ್ಬಿಟ್ರು. ಹೇಗೋಣ ಸ್ವಸ್ತಿಕ್? ಫಸ್ಟು ಊಟಕ್ಕೆ ಹೋಗಬೇಕು. ಊಟ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ. ಇಲ್ಲಿ ನೋಡಿ ಗ್ಲಾಶರಕ್ಕೆ ಹೋಟ್ಲು ಸಿಗ್ತಿಲ್ಲ. ಸ್ನೇಹಿತರೆ, ನಾವು ಈ ರೀತಿ ವಿಡಿಯೋಗಳನ್ನ ಮಾಡ್ಕೊಂಡು ಬರ್ತಾ ಇರುತ್ತೆ ಸಂದರ್ಭದಲ್ಲಿ ಸೀಟ್ ಬೆಲ್ಟ್ ಹಾಕಿದ್ದಿರೋ ಕಾರಣ ಪೊಲೀಸ್ನವರು ನಮ್ಮ ಗಾಡಿನ ಸೈಡಿಗೆ ಹಾಕಲಿಕ್ಕೆ ಸೂಚಿಸಿದ್ರು. ಸೊ ನಾವು ಕೂಡ ಅದೇ ರೀತಿ ಸೈಡಿಗೆ ಈಗ ಗಾಡಿಯನ್ನು ಹಾಕ್ತಾ ಇದ್ದೀನಿ. ನಾನು ಆವಾಗ ತಾನೇ ಗಾಡಿಯನ್ನು ನನ್ನ ಕೈಗೆ ತೊಗೊಂಡಿರೋದ್ರಿಂದ ನನಗೆ ಸೀಟ್ ಬೆಲ್ಟ್ ಹಾಕಬೇಕು ಅಂತ ನನ್ನ ಅರಿವಿಗೆ ಬರಲಿಲ್ಲ. ತಪ್ಪು, ಸೀಟ್ ಬೆಲ್ಟ್ನ ಹಾಕಬೇಕು. ಸಂಚಾರಿ ನಿಯಮಗಳನ್ನು ಕರೆಕ್ಟಾಗಿ ಪಾಲನೆ ಮಾಡಬೇಕು. ಆದರೆ ನನಗೊಂದು ವಿಶ್ವಾಸ ಏನಿತ್ತು ಅಂದರೆ, ನಾನು ಯಾವುದೇ ಗಾಡಿ ಮೇಲೆ ಕೇಸ್ ಇರಲಿಲ್ಲ. ಹೊಸ ಗಾಡಿ ಆಗಿರೋದ್ರಿಂದ ನಾನು ಕರೆಕ್ಟಾಗಿ ಎಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡ್ತೀನಿ. ಆದರೆ ನಮ್ಮ ಟ್ರಾಫಿಕ್ ಪೊಲೀಸ್ನವರು ನಮಗೆ ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಇದೇ ಫಸ್ಟ್ ಟೈಮ್ ಈ ಥರ ಆಗಿದೆ ಸರ್, ನೆಕ್ಸ್ಟ್ ಟೈಮ್ನು ಸರಿಯಾದ ರೀತಿಯಲ್ಲಿ ನಾನು ಹಾಕ್ಕೊತೀನಿ ಬೆಲ್ಟಾ ಅಂತೆಲ್ಲ ಹೇಳಿದೆ. ಸೊ ಅವರು ಕೂಡ ನಮ್ಮ ಮಾತನ್ನು ನಂಬಿ ನಮ್ಮ ಎಲ್ಲ ಡಾಕ್ಯುಮೆಂಟೇಷನ್ನ ವೆರಿಫೈ ಮಾಡಿ ಎಲ್ಲದೂ ಕೂಡ ಸರಿ ಇದೆ ಅಂತೇಳಿ ನಮ್ಮನ್ನು ಕಳಿಸಿಕೊಟ್ರು. ಸ್ನೇಹಿತರೆ, ಎಲ್ಲರೂ ಕೂಡ ಸಂಚಾರಿ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡೋದ್ರಿಂದ ಹಲವಾರು ಅಪಘಾತಗಳನ್ನು ನಾವು ಕೂಡ ನಿಲ್ಲಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಟಿಗಳಲ್ಲಿ ಎಲ್ಲಿ ಜಾಗ ಸಿಕ್ಕಿದರೆ ಅಲ್ಲಿ ತುಂಬಾ ತೂರುವಂಥ ಕೆಲಸಗಳನ್ನ ಎಲ್ಲರೂ ಕೂಡ ಮಾಡ್ತಾಯಿರ್ತಾರೆ. ಸೊ ಬನ್ನಿ ಈಗ ನಮ್ಮ ಸಂಡೆ ಬಜಾರನ್ನು ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಂತೂ ಹೆವಿ ಕ್ರೌಡು, ನಡ್ಕೊಂಡು ಕೂಡ ಹೋಗಲಿಕ್ಕೆ ಕಷ್ಟ ಆಗೋವಂಥ ಈ ಒಂದು ದಾರಿಯಲ್ಲಿ ನಾವು ಬೇರೆ 4 ವೀಲರ್ ಬೇರೆ ಬಂದಿದ್ದೀವಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸಂಡೆ ಬಜಾರ್ ಇತ್ತೀಚೆಗೆ ಭಾಳ ಟ್ರೆಂಡ್ ಆಗಿದೆ. ಎಲ್ಲರೂ ಕೂಡ ಸಂಡೆ ಬಜಾರ್ಗೆ ಹೋಗ್ತಾರೆ. ಅಲ್ಲಿ ಹೋದರೆ ಲಕ್ಷಾಂತರ ಜನ ಅಲ್ಲಿರುವಂಥದ್ದನ್ನ ನಾನು ಕಂಡೆ ಸ್ನೇಹಿತರೆ. ಎಲ್ಲರೂ ಕೂಡ ಹಿಂದಿಯವರಿಂದ ಹಿಡಿದು ಎಲ್ಲರೂ ಹಿಂದಿಯವರು ತುಂಬ ಜನ ಸಂಡೆ ಬಜಾರ್ಗಳಲ್ಲಿ ಇರ್ತಾರೆ. ಮತ್ತು ಅಲ್ಲಿ ವ್ಯಾಪಾರಿಗಳು ಕೂಡ ಜಾಸ್ತಿ ಹಿಂದಿನೇ ಮಾತಾಡೋವಂಥದ್ದು. ನಾವೇನು ಬೆಂಗಳೂರಲ್ಲಿದ್ದೀವೋ ಅಥವಾ ಬೇರೆ ದೆಹಲಿ ಅನ್ನೋ ನಗರದಲ್ಲಿದ್ದೀವೋ ಅಥವಾ ಇನ್ನಿತರೆ ಉತ್ತರ ಭಾರತದ ನಗರಗಳಲ್ಲಿದ್ದೀವೋ ಅಂತ ಅನ್ನಿಸ್ಬಿಡುತ್ತೆ. ಅಲ್ಲಿ ಸಂಡೆ ಬಜಾರಲ್ಲಿ ಕನ್ನಡ ಸ್ವಲ್ಪ ಕಷ್ಟ. ಅಂತೂ ನಮ್ಮ ಒಂದು ಪಾರ್ಕಿಂಗ್ ಸಿಕ್ತು. ಸಂಡೆ ಬಜಾರ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರಾದರೂ ಸಂಡೆ ಬಜಾರ್ಗೆ ಬರೋದಾದ್ರೆ ದಯವಿಟ್ಟು 4 ವೀಲರ್ ಮಾತ್ರ ಬರಬೇಡಿ. 2 ವೀಲರ್ ಅಲ್ಲಿ ಬನ್ನಿ, ಇಲ್ಲಾಂದ್ರೆ ಬಸ್ಸಲ್ಲಿ ಬನ್ನಿ. ಸಾಧ್ಯವಾದಷ್ಟು ನಡ್ಕ ಬರೋದು ಬಹಳ ಬೆಸ್ಟ್. ಇಲ್ಲಿ ನಡ್ಕೊಂತ ತಿರುಗಾಡೋದು ಕೂಡ ಕಷ್ಟ, ಬರೋದು ಬೆಸ್ಟ್ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮಾತ್ರ 4 ವೀಲರ್ ಅಲ್ಲಿ ಮಾತ್ರ ಬರಬೇಡಿ. ನಾವು 4 ವೀಲರ್ ಬಂದು ತುಂಬಾನೇ ತಲೆ ಕೆಟ್ಟೋಯ್ತು. ಸೊ ಬನ್ನಿ, ಇವತ್ತು ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಸಂಡೆ ಬಜಾರ್ನ. ಹೆವಿ ಕ್ರೌಡ್ ಇದೆ. ಏನ್ ಗುರು ಇಷ್ಟೊಂದು ಬರ್ತಾರೆ, ಅಪ್ಪ ತಲೆ ಕೆಟ್ಟೋಯ್ತು ಗುರು. ಬಾಗ್ರು ನೋಡೋಣ. ಇದು ಚೋರ್ ಬಜಾರ್ ಅಂತಾರೆ, ನೀವೇನ್ ಬೇಕಾದ್ರು ಅನ್ಬೋದು ಸ್ನೇಹಿತರೆ. ಇಲ್ಲಂತೂ ಚೋರ್ ಬಜಾರ್ಗೂ ಕೂಡ ಅಂತ ಹೇಳಬಹುದು. ತುಂಬಾ ಜನ ಇಲ್ಲಿ ವಿಡಿಯೋ ಮಾಡಕ್ಕೆಲ್ಲ ಬಿಡ್ತಾ ಇಲ್ಲ. ಬನ್ನಿ ನೋಡೋಣ ಯಾವ ರೀತಿ.
ಸ್ನೇಹಿತರೆ, ನಾನು ಕೂಡ ಸಂಡೇ ಬಜಾರ್ ಅಂತ ಅಂದರೆ ಅಲ್ಲೇನೋ ಚೀಪಾಗಿರೋ ಐಟಮ್ ಸಿಗುತ್ತೆ ಅಥವಾ ಚೆನ್ನಾಗಿಲ್ದಿರೋ ಐಟಮ್ ಸಿಗುತ್ತೆ, ಎಲ್ಲ ಗುಜರಿ ಐಟಮ್ಗಳು ಸಿಗ್ಬೋದು ಅಂತ ನಾನು ಕೂಡ ಭಾವಿಸಿದ್ದೆ. ಆದರೆ ಇತ್ತೀಚಿನ ಯೂಟ್ಯೂಬ್ಗಳಲ್ಲಿ ಸಂಡೇ ಬಜಾರ್ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆದಂಥ ವಿಚಾರ. ಸರಿ ನೋಡೋಣ, ಸಂಡೇ ಬಜಾರ್ ವಿಡಿಯೋ ಮಾಡೋಣ ಅಂತ ಬಂದಂಥ ಸಂದರ್ಭದಲ್ಲಿ ನನಗೆ ಗೊತ್ತಾಗಿದ್ದಿಲ್ಲ. ಭಾಳ ಉಪಯುಕ್ತವಾಗಿರುತ್ತೆ. ಸಂಡೇ ಬಜಾರ್ಗೆ ಎಲ್ಲರೂ ಕೂಡ ಬನ್ನಿ, ನಿಮ್ಗೆ ಏನೆಲ್ಲ ಐಟಮ್ಸ್ ಬೇಕು ಸಿಗುತ್ತೆ ಇಲ್ಲಿ. ಡೆಲ್ ಸಿಸ್ಟಮ್ ಎಷ್ಟು ಸರ್ ಇದು ರೇಟ್? ಇದು ನಿಮ್ಗೆ 5500 rupees ಆಗುತ್ತೆ. 5500. ಏನಾದ್ರು ಸ್ವಲ್ಪ ಕಮ್ಮಿ ಮಾಡ್ತೀರಾ? ಓಕೆ ಸರ್, 500 rupees ಕಮ್ಮಿ ಮಾಡ್ತೀರಾ? ನಮ್ಗೆ ಹೋಲ್ಸೇಲ್ ಸ್ಟೂಡೆಂಟ್ಸ್ ನಲ್ಲಿ ನಮ್ಗೆ ಕಂಬಜಾರ್ಗೆ ಓಪನ್ ಆಗುತ್ತೆ. ಹೌದಾ? ಡೆಲ್ ಇದೆ, ಇಲ್ಲೊಂದು ಡೆಲ್ ಇದೆ, ಇದು ಒಂದು ಇದು HP ಇದು ಲೆನೋವೋ ಸರ್. ಇದು ಲೆನೋವೋ. ಓಕೆ, ಲೆನೋವೋ ಎಷ್ಟು? ಸ್ವಲ್ಪ 8000 rupees ಆಗುತ್ತೆ. 8000 ಆಗುತ್ತೆ. 8000 rupees. ಓಕೆ, ಇದು ಏರ್ ಏಸರ್ ನಿಮ್ಗೆ 7500 rupees ಆಗುತ್ತೆ. 7500. 7500 rupees. ಓಕೆ, ಇದು ಇಂಟೆಲ್ ನಿಮ್ಗೆ 6 month ವ್ಯಾರಂಟಿ ಇದೆ. 6 month ವಾರಂಟಿ. 6 month ವ್ಯಾರಂಟಿ ಇದೆ. ಇದು ಇಲ್ಲಿ ಲೆನೋವೋ ಅಂತಿದೆ, ಇಲ್ಲಿ ಇಂಟೆಲ್ ಅಂತಿದೆ. ಲೆನೋವೋ ಇದು ಪ್ರೊಸೆಸರ್ ಲೆನೋವೋ ಕಂಪನಿ. ಥಿಂಕ್ ಪ್ಯಾಡ್, ಲೆನೋವೋ ಥಿಂಕ್ ಪ್ಯಾಡ್. ಓಕೆ, ಸಾರಿ ಸರ್. ಇದು ಸ್ಕ್ರೀನ್ ಟಚ್. ಇದು ಸ್ಕ್ರೀನ್ ಟಚ್. ಇದು ಸ್ಕ್ರೀನ್ ಟಚ್. ಸ್ಕ್ರೀನ್ ಟಚ್. ಇದು ಇದ್ರಲ್ಲಿ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಬೋದಾ? ಮಾಡ್ಬಾರ್ದು ಸರ್. ಹೌದಾ? ಬರುತ್ತೆ ನಿಮ್ಗೆ. ಓಕೆ, ಇದು ಬೇಸಿಕ್ ನಿಮಗೆ ಇದು ಆಫೀಸ್ ಯೂಸ್ ಗೆ ಬೇಸಿಕ್. ಅಡೋಬಿ ಪ್ರೀಮಿಯರ್ ಪ್ರೊ ಇದ್ರಲ್ಲಿ ವರ್ಕ್ ಆಗಲ್ಲ. ಆಗಲ್ಲ. ಗ್ರಾಫಿಕ್ಸ್ ಕಾರ್ಡ್ ಎಲ್ಲ ಬೇಕು. ಹೌದಾ? ಇದು ಲೆನೋವೋ ಎಷ್ಟಿದು? ಇದು ಲೆನೋವೋ ನಿಮ್ಗೆ 7500 rupees ಆಗುತ್ತೆ. ಇದೆಲ್ಲ ಸೆಕೆಂಡ್ ಅಲ್ವಾ? ಸೆಕೆಂಡ್ಸ್, 6 month ವ್ಯಾರಂಟಿ, ಒರಿಜಿನಲ್ ಬಿಲ್ ಎಲ್ಲ ಬರುತ್ತೆ ನಿಮ್ಗೆ. ಹೌದಾ? ಈ ಏನು ಈ ಸಾಫ್ಟ್ವೇರ್ ಕಂಪನಿ ಎಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಕೊಡ್ತಾರಲ್ಲ, ಆ ತರದ ನಿಮ್ ತಗೊಂಡಿರೋದ್ರ ಹತ್ರ ತಗೊಂಡಿರೋದು? ನಮ್ಗೆ IT ಕಂಪನಿ ಇದೆ. IT ಕಂಪನಿನಲ್ಲಿ ನಿಮ್ಗೆ ಹೋಲ್ಸೇಲ್ ಬರುತ್ತೆ ನಿಮ್ಗೆ. IT. ಓಕೆ, ಇದೆಷ್ಟಿದು? ಇದು ಲೆನೋವೋ. ಇದು ಸ್ವಲ್ಪ ದೊಡ್ಡದು ಅನ್ಸುತ್ತಲ್ಲ ಇದು? ಇದು 15.6 inches. ಇದು ಬ್ಯಾಟರಿ ಲೋ ಇದೆ. 15.6 inches. ಬ್ಯಾಟ್ರಿ ಲೋ ಇರುತ್ತೆ, ತಗೊಂಡ್ ಹೋಗ್ತಾರೆ, ಅದು ಆನ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲ, ಇದು ಬ್ಯಾಟರಿ ಲೋ ಇದೆ, ಚಾರ್ಜರ್ ಇಲ್ಲ. ಇದು ಬ್ಯಾಟರಿ ಲೋ ಇದೆ. ಹೌದಾ? ಚಾರ್ಜಿಂಗ್ ಆಗುತ್ತೆ. ಬ್ಯಾಟರಿ ಬ್ಯಾಕಪ್ ಎಲ್ಲ ಇದೆ. 2 hour ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಓಕೆ, ಇದು ಸಕ್ಕತ್ತಾಗಿದೆ ನೋಡ್ರಿ. ಯಾವ್ದು ಇದು? ಇದು ಲೆನೋವೋ. ಓಕೆ. E530. 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 ಎಷ್ಟಿದು? ಇದು ನಿಮ್ಗೆ i5 ಬರುತ್ತೆ. ಓಕೆ, ಇದು i5, ಇದು i3 ಬರುತ್ತೆ. ಓಕೆ, ಎಷ್ಟಿದು? ಇದು ನಿಮ್ಗೆ 7000 rupees ಆಗುತ್ತೆ. 7000 rupees ಆಗುತ್ತೆ. ಇದು ಹೊಸ ತಗೊಳಕ್ ಹೋದ್ರೆ ಎಷ್ಟಾಗುತ್ತೆ ಅಲ್ಲಿ? ಇದು ಹೊಸ ನಿಮ್ಗೆ 48 ಇದೆ. 48,000. ಇಲ್ಲಿ ಜಸ್ಟ್ 7,000. 7000. ಏನ್ ಗುರು, ಇದು ಚೆನ್ನಾಗಿದಲ್ಲ, ಒಳ್ಳೆ ವರ್ತ್ ಅನ್ಸುತ್ತೆ. ಸ್ನೇಹಿತರೆ, ಇಲ್ಲಿ ಕಂಪ್ಯೂಟ್ರೆಲ್ಲ ಅಥವಾ ಮಿನಿ ಸಿಸ್ಟಮ್ಗಳು ಬೇಕಂದರೆ ಬೇರೆ ಹೊಸದೆಲ್ಲ ತೊಗೊಳಕ್ಕೆ ಹೋದರೆ 40-50 ಸಾವಿರಗಳು ಹೇಳ್ತಾರೆ. ಇಲ್ಲೆಲ್ಲ 5,000, 4,000, 8,000 ಒಳಗಡೆಗೆಲ್ಲ ಚೆನ್ನಾಗಿರೋ ಸಿಸ್ಟಮೇ ಸಿಗುತ್ತೆ ಸ್ನೇಹಿತರೆ. ಒಂದು ಸತಿ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನೀವು ನೋಡ್ತಾ ಇರಿ, ವಿಸಿಟ್. ಇದು ಇಲ್ಲೊಂದು ಡೆಲ್ ಸಿಕ್ತು ನೋಡ್ರಿ. ಇದೆಷ್ಟು ಸರ್? ಸರ್ ಇದು 6500 rupees ಆಗುತ್ತೆ. ಬ್ಯಾಟ್ರಿ ಲೋ ಅಂತ ತೋರಿಸ್ತಿದಲ್ಲ? ಬ್ಯಾಟ್ರಿ ಲೋ ಇದೆ. ಇದು ಇನ್ನೊಂದು ಡೆಲ್ ಸಿಕ್ತು. ಇದು i7 ಇರು. ಇದು ನಿಮ್ಗೆ 7000 rupees ಆಗುತ್ತೆ. ಓಕೆ, ಇದು ಕಮ್ಮಿ ಲೋ ಬಜೆಟ್ ಬೇಕು ಅಪ್ಪ. ಅವಾಗ ಲೋ ಬಜೆಟ್ ನಿಮ್ಗೆ 5500 rupees ಸ್ಟಾರ್ಟಿಂಗ್ ಇದೆ. ಓಕೆ, 4000 ಗೆಲ್ಲ ಸಿಗಲ್ಲ. ಸಿಗಲ್ಲ ಸರ್. ನಿಮ್ಮ ಹೆಸರು? ಮೊಹಮ್ಮದ್ ತೌಸಿಫ್. ಮೊಹಮ್ಮದ್ ತೌಸಿಫ್. ತೌಸಿಫ್. ಓಕೆ ಸರ್, ಸಿಗೋಣ. ಯಾರಾದ್ರೂ ನಿಮ್ ನಂಬರ್ ನೋಡ್ಕೊಂಡು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿ, ನಮ್ ಕಡೆಯಿಂದ ಒಂದು 10% ಡಿಸ್ಕೌಂಟ್ ಕೊಡಿ. ಓಕೆ ಸರ್. ಓಕೆ ಸರ್. ಸ್ನೇಹಿತರೆ, ಇಲ್ಲಿನ ಕೆಲವು ಅಂಗಡಿಗಳವರು ತುಂಬ ಧಮಕಿ ಆಗ್ತಾಯಿದ್ರು, ನೀವು ವಿಡಿಯೋಗಳನ್ನ ಮಾಡೋಂಗಿಲ್ಲ ಅಂತೇಳಿ. ಅವ್ರಿಗೇನೋ ಭಯ. ಮೋಸ್ಟ್ಲಿ ಅದೆಲ್ಲ ಯಾವ ಮಾಲು ಅಂತ ನೋಡ್ಬೋದು. ಕೆಲವೊಬ್ರು ನಮ್ಮನ್ನು ಡೈರೆಕ್ಟಾಗಿ ನೀವು ಪರವಾಗಿಲ್ಲ ಮಾಡಿ ಅಂತೇಳಿ ಸಪೋರ್ಟ್ ಕೂಡ ಮಾಡೋರು. ಕೆಲವೊಬ್ರು ಕ್ಯಾಮ್ರಾ ಮುಂದೆ ಬಂದು ಮಾತಾಡುವ ಪ್ರಯತ್ನ ಕೂಡ ಮಾಡಿದ್ರು, ಅಥವಾ ಧೈರ್ಯವನ್ನು ಕೂಡ ತೋರಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಕೆಲವೊಂದು ಐಟಮ್ಸ್ದು ತುಂಬಾ ಕಮ್ಮಿ ರೇಟಿಗೆ ಸಿಗೋದು ತುಂಬಾ ನಿಜ ಸ್ನೇಹಿತರೆ. ಯಾರೆಲ್ಲ ಸಂಡೇ ಬಜಾರ್ಗೆ ಹೋಗಿಲ್ಲ, ಒಮ್ಮೆ ಸುಮ್ಮನೆನಾದರೂ ಕೂಡ ನೀವು ವಿಸಿಟ್ ಮಾಡಿ ಎಷ್ಟೋ ವಿಚಾರಗಳನ್ನ ನಾವು ತಿಳ್ಕೊಬೋದು. ಇಲ್ಲಿ ಸಾಕಷ್ಟು ಐಟಮ್ಸ್ಗಳು ಕಮ್ಮಿ ರೇಟಿಗೂ ಕೂಡ ಸಿಗ್ತದೆ. ಶರ್ಟ್ ₹100 4 ಶರ್ಟ್ ಕೊಡ್ತಾ ಇದಾರೆ. ಓಪನ್ ಕರೋ, ಓಪನ್ ಕರ್ಕೆ देखो भैया, ಚೆನ್ನಾಗಿದೆ ಗುರು. ಓಪನ್ कर सकते हैं ना?
ತಡಿಗಿರು ಓಪನ್ ಮಾಡೋಣ. ಏನ್ 4 ಕೊಡ್ತಾರೆ, ಬೇಕಂದ್ರೆ 8 ರೂಪಾಯಿ ಕೊಡ್ತಾರೆ ಮೋಸ್ಟ್ಲಿ. ಅಚ್ಚಾ ಅಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು. ವಿಡಿಯೋ ಬನಯ 1.4 ಮೀಟರಾ. ಸ್ವಲ್ಪ ಹಿಂದ್ಗಡೆ ಮೊಬೈಲ್ ಪ್ರೊಟೆಕ್ಷನ್ ಅಂತ ಗುರು ಇದು ಬೇಕಾ ಇದು? ಹೌದಾ? ಇಲ್ಲಾದ್ರೆ 20 ರೂಪಾಯಿ, ಬೇರೆ ಕಡೆ ಆದ್ರೆ ಅಂಗಡಿಲಿ ತಗೊಂಡ್ರೆ 50 ರೂಪಾಯಿ. ಸೊ ಸಂಡೇ ಬಜಾರ್ ಸ್ಪೆಷಲ್ 20 ರೂಪಾಯಿ ಇದು. ಓಕೆ, ಕೇಬಲ್ ಪ್ರೊಡಕ್ಷನ್ಗೆ. ಹೌದಾ? ತುಂಬಾ ಉದ್ದನೂ ಇದೆಯಲ್ಲ, ಕೊಡ್ಬೋದು 20 ರೂಪಾಯಿ ಆರಾಮಾಗಿ ಕೊಡ್ಬೋದು. ಓಕೆ ಸರ್, 1200. ಓಕೆ, ಇದನ್ನು ಕೊಡ್ತೀರಲ್ಲ ಇದ್ರ ಜೊತೆ? ನೋಡಿ ಗುರು, ಆನ್ ಆಗುತ್ತೆ ಹಂಗಾದ್ರೆ. ಹಲೋ 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 ಹಲೋ. ಹೌದಾ? ಬರೀ ಮೈಕ್ ಆನ್ ಮಾಡ್ಕೊಂಡ್ರೆ ಆಗುತ್ತಾ? ಆಯ್ತ್ರಪ್ಪ. ಇದು 1500 ಅಂತೆ ಸ್ಪೀಕರ್ ಅಲ್ಲ? ಅದು ಬಾರ್ ಬ್ರೋ, ಅದಕ್ಕಷ್ಟೇ ರೇಟ್. ಹೌದಾ? ಅವೆಲ್ಲ ಸಿಗುತ್ತೆ. ಹೌದಾ? तुम्हारे जाके ಎಷ್ಟು ಇದೆ ರೇಟ್ भैया? कितना रेट है भैया? ये जाक का रेट कितना? 1200 डबल रोड. ओके, ತಗೊಂಡ್ಬಿಡ್ತೀನಿ. ಅಕ್ಕ ಟಾರ್ಪಲ್ ಜೊತೆ ಸೀರೆ ಕಾಂಬಿನೇಷನ್ ಮಾಡ್ಯಾರ. ಹಿಂಗಕ್ಕ ಇದು 150, ಅದು ಟಾರ್ಪಲ್ ಎಷ್ಟು 5,000 ಗಿಫ್ಟ್ ಫ್ರೀ. ಒಂದು ಟಾರ್ಪಲ್ ತಂದ್ರೆ ಒಂದು ಸೀರೆ ಫ್ರೀನಾ? 5,000 5,000 ಇದೆಲ್ಲ ಕೊಡ್ತೀನಿ, ತಗೊಂಡೋಗ್ಬಿಡಿ. 5,000 ಇದೆಲ್ಲ ಕೊಡ್ತೀರಾ? ಕೊಡ್ತಾರೆ ಬ್ರೋ, ಪಕ್ಕನಾ? ಅವ್ರನ್ನೆಲ್ಲ ಅದಕ್ಕೆ ಕೊಡ್ತಾರೆ. ನಿಮ್ದಲ್ವಲ್ಲ ಅದಕ್ಕೆ ನೀವು ಕೊಡೋದು? ಹೌದಾ? ಓಕೆ. ಟಾರ್ಪಲ್ ಎಷ್ಟು ಅಮ್ಮ? ಇದೆಷ್ಟು ಟಾರ್ಪಲ್? ಟಾರ್ಪಲ್ ಎಷ್ಟಿದು? ಏನ್ ಗುರು ಇಷ್ಟೊಂದು ತೂಕ ಇದೆ? 30-40 ಸೈಟ್ ಆಗ ಅಷ್ಟಾಗುತ್ತೆ. 30-40 ಗುರು ಇದು ಎಷ್ಟು ಸರ್ ಇದೆ? ಎಷ್ಟು ಮೇಡಮ್ ಇದು? 5,000ನಾ? वाटर मोटर का कितना हो? तेलुगु हिंदी ಎಲ್ಲ 2000 रुपए भाई. नया आता है भाई? ಹೊಸದ್ ಬರುತ್ತೆ ಸರ್. ಹೊಸದ್ ಎಷ್ಟು? ನಿಮ್ದು ಅರ್ಧ ರೈಟಾ? ಸ್ವಲ್ಪ ಕಮ್ಮಿನೂ ಮಾಡ್ತೀರಲ್ಲ, ಇನ್ನೊಂದ್ ಸ್ವಲ್ಪ ಬೇಕಂದ್ರೆ. ಇದೆಷ್ಟು 1,500 ಕೊಡ್ತೀರಾ? ಇದು 1,500. ಇದು ಮೇಲ್ಗಡೆ ಇಡೋದಲ್ಲ, ಅಂದ್ರೆ ಇದು ಸಂಪ ಒಳಗಡೆ ಇಡಕ್ಕಾಗಲ್ಲ ಅಲ್ವಾ? ಇದಾದ್ರೆ ಸಂಪ ಒಳಗಡೆ ಇಡ್ಬೋದು. ಎರಡು ಇಡಕ್ಕಾಗಲ್ಲ. ಇದು ಇದು ಬೇರೆದು. ಸಂಪ ಒಳಗಡೆ ಇರೋದು ಬೇರೆ ತರ ಬರುತ್ತೆ. ಓಕೆ ಓಕೆ. ನಿಮ್ದಾ ಬ್ರೋ? ಒಂದು ನಿಮಿಷ ಎಕ್ಸ್ಪ್ಲೋರ್ ಮಾಡ್ಬೋದು ಸರ್. ನಿಮ್ಮ ಹತ್ರ ಏನೇನು ಸಿಗುತ್ತೆ ಸರ್ ಐಟಮ್ಸ್? ಮೋಟ್ರ್ ಸಿಗತ್ತೆ, ಜಿಮ್ ಐಟಮ್, ಜಿಮ್ ಮಾಡಕ್ಕೆ. ಇದೆಲ್ಲ ಬಿಲ್ಡಿಂಗ್ ಮಾಡ್ತಾರಲ್ಲ, ಕಂಬಿ ಅದ ಐಟಮ್ ಸಿಗತ್ತೆ. ಬೆಂಡ್ ಮಾಡೋದು, ಸುತ್ತಿ ಸೈಕಲ್ ಎಲ್ಲ ಸಿಗತ್ತೆ. ಸೈಕಲ್ಲು ಎಲ್ಲ ಸಿಗತ್ತೆ. ಸೈಕಲ್ ಎಲ್ಲ ಸಿಗತ್ತೆ. ಬರ್ತಾರೆ, ಮಾತಾಡ್ತೀರಾ? ಆಯ್ತು ಸರ್. ಸರ್ ಏನ್ ಸಿಗುತ್ತೆ ನಿಮ್ಮ ಹತ್ರ? ಎಲ್ಲ ಐಟಮ್ ಸಿಕ್ಕತ್ತೆ. ಏನ್ ಬೇಕು ನಿಮ್ಗೆ, ಹಳೆ ವೀಲ್, ಪಾರ್ಟ್ಸ್. ಬೈತಾ ಸಿಕ್ಕಲ್ಲ ಇಲ್ಲಿ, ಕತ್ರಿ ಸಿಕ್ಕಲ್ಲ, ಚಾಕು ಸಿಕ್ಕಲ್ಲ. ಇದು ಸಂಡೆ ಬಜಾರ್, ಚೋರ್ ಬಜಾರ್ ಇಲ್ಲ ಸರ್ ಇದು. ಹೌದು, ತಗೊಂಡ್ ಬರ್ತೀವಿ ನಾವು, ಆಚೆಯಿಂದ ಮಾಡ್ತೀವಿ. ಸಂಡೆ ಬಜಾರ್ ಇದು, ಸಂಡೆ ಬಜಾರ್ ಇದು 55 ವರ್ಷದಿಂದ ಐತೆ. ಏನ್ ಐಟಮ್ ಬೇಕು, ಸ್ಪಾನರ್, ಡಮ್ಮಲ್ ಸಿಕ್ಕುತ್ತೆ. ಅದು 800 ರೂಪಾಯಿ ಎರಡಕ್ಕೆ 800.
10 kg. ಏನಂದ್ರೆ ಪ್ಲಾಸ್ಟಿಕ್ ಟೈರು ಆ ಥರ ಐತೆ ಅಲ್ಲ ನೋಡಿ ಬ್ಲ್ಯಾಕ್ ನೋಡಿ ಹೋಗಿ ಅದು ಬೇಕಾದ್ರೆ ನಿಮ್ಗೆ ಸೆಟ್ ಆಗಿದ್ರೆ ನೋಡಿ. ಸ್ನೇಹಿತರೆ, ಯಾವ್ದಾದ್ರು ವೀಲ್ಗಳು ಬೇಕು ಅಂದ್ರೆ ಶೋರೂಮ್ಗಳಲ್ಲಿ ತಂದ್ರೆ GST ಎಲ್ಲಾ ರೀತಿಲೂ ಕಟ್ಬೇಕಾಗ್ತದೆ, ಬಿಲ್ಗಳನ್ನ ತಗೋಬೇಕಾಗ್ತದೆ. ಆದ್ರೆ ಸಂಡೆ ಬಜಾರಿಗೆ ಬಂದ್ರೆ ಇಲ್ಲಿ ಎಲ್ಲ ತರ ವೀಲ್ಗಳೆಲ್ಲ ಸಿಗ್ತದೆ. ಆದ್ರೆ ಈ ಒಂದು ಸಂಡೆ ಬಜಾರ್ ಅಂಗಡಿ ಹಾಕಿರುವಂತ ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಇದು ಸಂಡೆ ಬಜಾರ್ ಅಷ್ಟೇ, ಇದು ಯಾವ್ದು ಚೋರ್ ಬಜಾರ್ ಅಲ್ಲ, ಯಾವ್ದು ಕಳ್ತನ ಮಾಡ್ಕೊ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲದೂ ಕೂಡ ಒರಿಜಿನಲ್ ಇದೆ, ಕ್ವಾಲಿಟಿ ಫೋಕಸ್ ಮಾಡಿರಲ್ಲ ಅಂದ್ರೆ ಹೆಂಗಿರ್ತದೆ ಸ್ವಸ್ತಿಕ್ ಸಂಡೆ ಬಜಾರು? ಇಲ್ಲಿ ತುಂಬಾ ಜನ ಇಲ್ಲಿ ವಿಡಿಯೋ ಮಾಡ್ಬೇಡಿ ಅಂತ ತುಂಬಾ ಕಿರಿಕಿರಿ ಮಾಡ್ತಾರೆ. ಯಾರು ಒಪ್ಕೊಂತಾರೆ ಅವ್ರು ಮಾತ್ರ ಮಾಡಿದ್ವಿ. ಬೇಡ ಅಂದ್ರೆ ಬೇಡ ಅಷ್ಟೇ. ಎಷ್ಟು ಸರ್ ಇದು? 250 ರುಪೀಸಾ? ಎಲ್ಲದೂ 250 ಬೇರೆ ಬೇರೆ ರೇಟ್ ಇದೆ. ಓಕೆ, 200 ಇದೆ, 250 ಇದೆ. ಓಕೆ, 200 ಇದೆ, 250 ಇದೆ. ಸರ್ ಇದೆಷ್ಟು ಆಗ್ಬೋದು ಸರ್? ಅದು 600 ಡೈರೆಕ್ಟ್ ಕರೆಂಟ್. ಹೌದಾ, 600. ಅವ್ರ ಕಡೆ ಕೇಳ್ಬಿಡಿ. ವಿಡಿಯೋ ಪಕಡಂದೆ ಮಾತಾಡ್ತೀರಾ? ಏನ್ ಸಿಗುತ್ತೆ ಅಂತ ಹೇಳ್ತೀರಾ ಸರ್? ಮಾತಾಡಿ. ಹೇಳಿ. ಸರ್ ಎಷ್ಟು ಸರ್ ಇದು? ಜಾರ್ ಬೇಕಾ ಸೆಟ್ ಬೇಕಾ ನಿಮ್ಗೆ? ಫುಲ್ ಸೆಟ್ ಫುಲ್ ಸೆಟ್ ಅನ್ನ 1500 ರೂಪಾಯಿ. 1500 ರೂಪಾಯಿ. 1500 ರೂಪಾಯಿ. ಸೆಕೆಂಡ್ ಕೊಡ್ತೀರಾ ಅಲ್ಲ ಹೊಸ ಕೊಡ್ತೀರಾ? ಹೊಸಾದು ಐತೆ, ಸೆಕೆಂಡ್ ಐತೆ. ಹೊಸಾದು ಹೇಳಿ ನಿಮ್ಗೆ ಅಷ್ಟೇ. ಹೊಸದೇ 1500 ಅಂತ. ಸೆಕೆಂಡ್ ಆದ್ರೆ ಕಮ್ಮಿ, ತುಂಬಾ ಕಮ್ಮಿ ಅಂತ. 1800 ರೂಪಾಯಿ ಲಾಸ್ಟ್. ಅಲ್ಲ ಸರ್, ಯಾರೋ ಅದೇ ಸೆಕೆಂಡ್ ಹ್ಯಾಂಡ್ ಸಂಡೆ ಬಜಾರಿಗೆ ಬಂದಿದೆ. ತುಂಬಾ 800 ರೂಪಾಯಿ ಲಾಸ್ಟ್ ಫೈನಲ್ ರೇಟ್. 800 ರೂಪಾಯಿ ಒಂದು ಮಿಕ್ಸಿ ಕೊಡ್ತೀರಿ. ಒಂದು ಜಾರ್ ಸೆಟ್, ಒಂದು ಫುಲ್ ಸೆಟ್ 800 ರೂಪಾಯಿ ಕೊಟ್ರೆ ಸಂಡೆ ಬಜಾರಿಗೆ ಬಂದ್ರೆ ಕೇವಲ 800 ರುಪೀಸ್ಗೆ ಒಂದ್ ಸೆಟ್ ಮಿಕ್ಸಿ ಕೊಡ್ತಾರೆ. ಜಾರು ಎಲ್ಲ ಸೇರಿ ಸೇರಿಸಿ ಒಂದ್ ಸೆಟ್. ಮಾಮೂಲಿ ಸೆಟ್ 800 ರೂಪಾಯಿ. ಸ್ವಲ್ಪ ಕ್ವಾಲಿಟಿ ಬೇಕನ್ನ ನಿಮ್ಗೆ, ಇದು ಬೇಕನ್ನ 1600, 1400, 1300 ಕ್ವಾಲಿಟಿ ಮೇಲೆ ಐತೆ. ಹೌದಾ? ಬೇರೆ ಇನ್ನೇನಿದೆ ನಿಮ್ಮ ಹತ್ರ? ಬಾಕ್ಸ್ ಗಳೆಲ್ಲ ಇದೆಯಾ? ಬಾಕ್ಸ್ ಎಲ್ಲ ಪ್ಲಾಸ್ಟಿಕ್ ಐಟಮ್ ಐತೆ ನೋಡಿ. ಇಲ್ಲಿ 100 ರೂಪಾಯಿ 3 ಐಟಮ್ ಐತೆ. ಯಾವ್ದಾದ್ರು ತಗೊಳ್ಳಿ, 100 ರೂಪಾಯಿಗೆ 3 ಪೀಸು. ದೊಡ್ಡದು ಚಿಕ್ಕ ಲೆಕ್ಕ ಇಲ್ಲ ನೋಡಿ ಫ್ರೆಂಡ್ಸ್. 100 ರುಪೀಸ್ಗೆ 3 ಐಟಮ್ಸ್ ಕೊಡ್ತಾ ಇದಾರೆ. ರಿಕ್ವೆಸ್ಟ್ ಮಾಡಿದ್ರೆ 4 ಐಟಮ್ಸ್ ಕೂಡ ಕೊಡ್ಬೋದು. ಸಂಡೆ ಬಜಾರಿಗೆ ಬಂದ್ರೆ ಈ ತರ ಎಲ್ಲ ಕಮ್ಮಿ ರೇಟ್ ಸಿಗುತ್ತೆ ನೋಡಿ. ಇಲ್ಲಿ ತಗೊಳ್ಳೋಣ 100 ರೂಪಾಯಿ. ಎಣ್ಣೆ ಕ್ಯಾನ್ ಐತೆ, ಬಾಕ್ಸ್ ಐತೆ, ಮಸಾಲಾ ಬಾಕ್ಸ್ ಐತೆ. ಹೌದಾ? ಏನ್ ಸರ್ ಅದೆಲ್ಲ ಹೊಸದೇ ಇದೆಯಲ್ಲ ಸರ್? ಹೊಸದು ಎಲ್ಲ ಹೊಸ ಐಟಮ್ ಎಲ್ಲ ಹೊಸದೇ ಅಲ್ವಾ? ಸರ್, ಈಗ ನಾನು ನಿಮ್ಮನ್ನ ಕೇಳೋದೇನಂದ್ರೆ ಸಂಡೆ ಬಜಾರ್ ಅಂದ್ರೆ ಏನ್ ಸ್ಪೆಷಲ್ ಸರ್? ಸಂಡೆ ಬಜಾರ್ ಅಂದ್ರೆ ಸ್ಪೆಷಲ್ ಅಂತ ನೋಡಿ. ಇದು ಅಂಗಡಿಯಲ್ಲಿ ಹೋಗಿ ತಗೊಂಡ್ರೆ ನೀವು 100 ರೂಪಾಯಿಗೆ ಒಂದ್ ಮಾಡ್ತಾರೆ. ನಮ್ಮ ಹತ್ರ 100 ರೂಪಾಯಿಗೆ 3. ಅಲ್ಲ, ಸಂಡೆ ಯಾಕಂದ್ರೆ ಅವ್ರ ಅಂಗಡಿನಲ್ಲಿ ಬಾಡಿಗೆ ಎಲ್ಲ ಸೇರಿಸ್ತಾರೆ. ನಾವು ನಾಟ್ ತಗೊಂಡ್ಬನ್ನಿ 1 ರೂಪಾಯಿ 2 ರೂಪಾಯಿ ಸಿಕ್ಬಿಡೋಣ ನಾನ್ ಮಾಡ್ಬಿಡೋದು. ಬರೀ 100 ರೂಪಾಯಿಗೆ 10 ರೂಪಾಯಿ ಸಿಗೋದು ಅಷ್ಟೇ. ಓಕೆ ಸ್ನೇಹಿತರೆ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ಸಂಡೆ ಬಜಾರ್ ಯಾಕೆ ಕಮ್ಮಿ ಸಿಗುತ್ತೆ ಅಂದ್ರೆ ಇಲ್ಲಿ ಯಾವ್ದು ಕೂಡ ಬಾಡಿಗೆಗಿರಲ್ಲ. ಆದ್ರೆ ಬೇರೆ ಕಡೆ ನೀವು ಅಂಗಡಿಗಳಲ್ಲಿ ತಗೊಂಡ್ರೆ ಅಲ್ಲಿ ರೇಟ್ ಜಾಸ್ತಿ ಯಾಕಿರುತ್ತೆ ಅಂದ್ರೆ ಅಲ್ಲ ಅಡ್ವಾನ್ಸ್ ಇರುತ್ತೆ, ಬಾಡಿಗೆಗಳು ಇರುತ್ತೆ. ಜಾಸ್ತಿ ಮಾಡ್ತಾರೆ. ಇವ್ರು ಕಮ್ಮಿ ಯಾಕೆ ಕೊಡ್ತಾರೆ ಅಂದ್ರೆ ಈ ಎಲ್ಲ ಬಾಡಿಗೆಗಳು ಎಲ್ಲ ಬಂದಿರೋದ್ರೆ ಒಂದಷ್ಟು ಇಟ್ಕೊಂಡು ಅದ್ರ ಮೇಲೆ ಸೇಲ್ ಮಾಡ್ತಾರೆ ಅಲ್ವೇನ್ರಿ? ಸರಿ ಸರ್, ಆಯ್ತು. ಮಿಷಿನ್ ಬೇಕಾ? ಮೋಟರ್ ಮಿಷಿನ್ ನಮ್ಮ ಫ್ರೆಂಡ್ ಬನ್ನಿ. ಅಬ್ಬಾ ಈ ಫ್ರೆಂಡ್ ಯಾವ್ದು ಬೇಕನ್ನ ನೋಡಿ ಸಾಕಾ? ಯಾವ್ದು ಯೂಟ್ಯೂಬ್ ಇದು ಬ್ಯಾಗು? ಓಪನ್ ಮಾಡ್ಲಾ ಸರ್ ಇದು? ಸರ್ ತುಂಬಾ ಚೆನ್ನಾಗಿದೆ ಬ್ಯಾಗ್ ಇದು. ಸಕರಾಗಿದೆ ಬ್ಯಾಗ್ ಇದು ನೋಡಿ. ಎಷ್ಟು ಸರ್ ಇದು ಬ್ಯಾಗ್? 400.
ಮಾತಾಡಿ ಹಿಂದಿ ಮೇ ಬೋಲೋ. ಗುರು ನೋಡಿ ಸರ್, ತಮಿಳ್ ಮೂವಿಲಿ ಚಾನ್ಸ್ ಕೊಡಿಸ್ತೀವಿ, ಮಾತಾಡಿ ಸರ್. ಬನ್ನಿ ಸರ್. ಬನ್ರಿ, ಹಿಡೀರಿ ಬ್ರೋ, ಬರೀ ಇದ್ರದ್ದೇ ಮಾಡಿ. ಇಲ್ಲಾಂದ್ರೆ ಎಷ್ಟು ಸರ್ ಇದು? 850ನಾ? ಸ್ವಲ್ಪ ಎರಡು ಸೇರಿ 850ನಾ? ಸ್ನೇಹಿತರೆ, ಇದು ಎರಡು ಸೇರಿ 850. ಯಾರೆಲ್ಲ ಜಿಮ್ಮಿಗೆ ಹೋಗ್ತೀರಾ ಇಂಥ ವೇಟ್ ತಗೊಂಡು ಹಿಡ್ಕೊಬಿಡಿ, ಮನೇಲೆ ಜಿಮ್ ಮಾಡ್ಬೋದು ಎಲ್ಲ ರೀತಿ. ನೋಡಿ ತುಂಬಾ ವೆಯ್ಟ್ ಇದೆ. ಎಷ್ಟು ಕೆಜಿ ಇರುತ್ತೆ ಸರ್ ಇದು? ಓ ಸೂಪರ್, 5 kg ಇದೆ ಅಂತಿದ್ದು. ಚೆನ್ನಾಗಿದೆ. ಯಾವುದು ಇದೆ? ಯಪ್ಪ ಸ್ವಾಮಿ. ನೋಡ್ರಿ ಹೆಂಗಿದೆ ಇದು. ಇದೆಷ್ಟು 70 kg ಇದೆ ಅನ್ಸುತ್ತಲ್ಲ? ಫುಲ್ ಸೆಟ್ ಎರಡು ಸೇರಿ ಇದಾದ್ರೆ 800 ಅಲ್ಲ? ಇದು ಕನ್ವರ್ಟೇಬಲ್, ಇದು ವೆಯ್ಟ್ ರೆಡ್ಯೂಸ್ ಮಾಡ್ಬೋದು. ಹೌದಾ? ಬೋಲ್ಟ್ ಅಲ್ಲ? ಸರ್ ಕ್ರಿಕೆಟ್ 30 seconds ಮಾತಾಡಿ ಸಾಕು. 1 ನಿಮಿಷ 30 ಸೆಕೆಂಡ್ ಮಾತಾಡಿ, ನಾನು ಕೇಳಿದ್ ಕರೆಕ್ಟ್ ಉತ್ತರ ಕೊಡಿ. ಕ್ರಿಕೆಟ್ ಅಲ್ಲಿ ಬೌಲಿಂಗ್ ಮಾಡ್ತಿರಲ್ಲ, ಅದೇ ಜಹೀರ್ ಖಾನ ನೀವು? ಅಲ್ಲ, ಅವ್ರು ನಮ್ ತಮ್ಮ. ಅವ್ರು ನಿಮ್ ತಮ್ಮನಾ? ನಾವು ಅಣ್ಣ ಅವ್ರದ್ದು. ಸರಿ, ಏನ್ ಸಿಗುತ್ತೆ ನಿಮ್ಮ ಹತ್ರ? ಏನ್ ಸರ್, ಬರೀ ಜನಗಳಿಗೆ ಚೆನ್ನಾಗಿ ಅದೇ ಸಂತೋಷ. ಹೌದಾ? ಇದು ಯಾವ್ದು ಬ್ಯಾಗ್ ಕೂಡ ಅಲ್ಲ, ಕಮ್ಮಿ ಮಾಡ್ತಾ ಇದಾವೆ ಸ್ಕೂಲ್ ಬ್ಯಾಗ್ ಕೂಡ. ನೋಡಿ ಸರ್, 1000 rupees ಬ್ಯಾಗ್, 400. 1000 rupees ಬ್ಯಾಗ್ ನ ನೀವು 400 ಕೊಡ್ತೇವೆ. ಅದು 200, 400 ಬ್ಯಾಗ್ 200 ಗೆ. ಹೌದಾ? ಸರಿ ಸರ್, ಆಯ್ತು ಹಂಗಾದ್ರೆ. 3-4 ಅಂಗಡಿ ಇದೆ. ಹೌದಾ ಸರ್? 4-5 ಜನ ಕೆಲ್ಸಕ್ಕಿದಾವ. ಸೂಪರ್ ಅದ ಸರ್. ಚಸ್ಮಾ ಎಲ್ಲಿಟ್ರಿ ಸರ್ ನೀವು? ಮುಂದೆ ನೋಡಿ, ಚಸ್ಮಾ ಎಲ್ಲಿಟ್ಟಿರಾ? ಚಶ್ಮಾ ಕಾಮಲ್ಲಿ ಸಾಮ್ರ. ಕನ್ನಡಿ ನಮ್ ಕನ್ನಡಿ ಯಾಕೆ ಸರ್? ನಿಮ್ ಬೆನ್ಸ್ ಕಾರ್ ಎಲ್ಲಿ ಬಿಟ್ಟು ಬಂದಿದ್ದೀರಾ? ಇಲ್ಲ ಸರ್, ನಿಮ್ ಬೆನ್ಸ್ ಕಾರ್ ನ ಎಲ್ಲಿ ಪಾರ್ಕ್ ಮಾಡಿದೀರಾ? ಕಾರು ಅದು ಆರ್ಡರ್ ಕೊಟ್ಟಿದ್ರೆ ಬರ್ತಾ ಇದೆ ಸರ್. ಅದು ಬರ್ತಾ ಇದೆಯಾ? ಸರಿ ಸರ್, ಆಯ್ತು. ಸ್ನೇಹಿತರೆ, ಒಂದೇ ವಿಡಿಯೋದಲ್ಲಿ ಎಲ್ಲದೂ ಕೂಡ ಆಗಲ್ಲ. ಭಾಗ 2 ಅಲ್ಲಿ ಮಿಕ್ಕಿದ್ದು ಬರುತ್ತೆ. ಶಾರುಖ್ ಖಾನ್ ಆಪ್